ನಾವಂತೂ 90s ಕಿಡ್ಸು, ಅದಕ್ಕಿಂತ ಹಿಂದೆನೂ ಆಗಿರ್ಬೋದು ಅಥವಾ 90s ಆದಮೇಲೂ ಆಗಿರ್ಬೋದು. ಕುವೆಂಪು ಅವ್ರನ್ನ ಬರೀ ಪುಸ್ತಕದಲ್ಲಿ ಓದ್ತಿದ್ವಿ. ಕುವೆಂಪು ಅಂದ್ರೆ ಏನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವ್ರ ಊರು ಯಾವುದು? ಕುಪ್ಪಳ್ಳಿ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ. ಅವ್ರು ಎಲ್ಲಿ ಇದಾಗಿದ್ರು? ಮೈಸೂರು ಯೂನಿವರ್ಸಿಟಿಲಿ ಕುಲಪತಿಗಳಾಗಿದ್ವು. ಇವನ್ನೆಲ್ಲ ನಾವು ಬಹೆಟ್ ಮಾಡಿಬಿಟ್ಟಿದ್ವಿ. ಅಂದರೆ ನಾವು 90ಸಲ್ಲಿ ಹೆಂಗಿದ್ವಿ ಅಂತಂದರೆ, ಒಂದು ಕವಿನೋ ಅಥವಾ ಸಿನಿಮಾ ಆರ್ಟಿಸ್ಟ್ ಅಂದರೆ ಅವ್ರ ಮನೇಲಿ ಹೇಗಿರ್ತಾರೆ, ಅವ್ರು ದೇವಮಾನವರ, ಅವ್ರು ಚಪ್ಪಲಿ ಹಾಕ್ತಾರೆ, ನಮ್ಮ ಥರನೇ ಬಟ್ಟೆ ಹಾಕ್ತಾರೆ, ನಮ್ಮ ಥರನೇ ಊಟ ಮಾಡ್ತಾರೆ, ಈ ಥರದ್ದು ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ನಮಗಿತ್ತು. ಬಟ್ ಇಲ್ಲಿಗೆ ಬಂದಾದ ನಂತರ ಗೊತ್ತಾಯಿತು, ಅವರು ಕೂಡ ನಮ್ಮಾಗೆ ನಿಮ್ಮಾಗೆ ಸಹಜವಾಗಿ ಸರಳವಾಗಿ ಸ್ವಾಭಾವಿಕವಾಗಿ ಜೀವನ ನಡೆಸ್ತಾರೋ. ಅವ್ರು ಬಳಸಿದಂಥದ್ದು ಕೂಡ ನಾವು ತಿನ್ನೋಂಥ ತಟ್ಟೆಲ್ಲೇ ತಿಂದಿದ್ದು, ಅವ್ರು ಮಲ್ಕೊಂಡಿದ್ದು ಕೂಡ ನಾವು ಮಲ್ಕೊಂಡಿದ್ದಂಥ ಜಾಗದಲ್ಲೇ ಮಲ್ಕೊಂಡಿದ್ದು. ಯಾಕೆ ಕುವೆಂಪು ಅವ್ರನ್ನ ನೀವು ನೋಡಬೇಕು ಅಂತಂದರೆ ಒಂದು ಸಾಕ್ಷಿ ಪ್ರಜ್ಞೆ ಆಗಿದ್ದಂಥವ್ರು. ಈಗಿನ ಯುವ ಪೀಳಿಗೆಗೆ ಒಂದು ಅಭಿರುಚಿ ಚೇಂಜ್ ಆಗಿದೆ, ನೋಡೋಂಥ ದೃಷ್ಟಿಕೋನಗಳು ಚೇಂಜ್ ಆಗಿದೆ. ಮೊಬೈಲ್ ಯುಗದಲ್ಲಿ ಸಾಕಷ್ಟು ಜನ ದಿನಪತ್ರಿಕೆಗಳು ಓದಲ್ಲ, ಪುಸ್ತಕಗಳನ್ನೂ ಓದಲ್ಲ. ಕನಿಷ್ಠ ಅಟ್ಲೀಸ್ಟ್ ಇಲ್ಲಿ ಬಂದು ನೋಡಿದ್ರೆ ಅವ್ರು ಎಷ್ಟು ಕೃತಿಗಳು ಬರೆದಾರೆ. ನಿಮ್ಮ ಜೀವಮಾನದಲ್ಲಿ ಅಷ್ಟು ಪತ್ರಿಕೆಗಳು ಅಥವಾ ಅಷ್ಟು ಗ್ರಂಥಗಳು ಅಥವಾ ಅಷ್ಟು ಕೃತಿಗಳು ಓದೋಕ್ಕಾಗಲ್ಲ, ಅಷ್ಟು ಕೃತಿಗಳನ್ನ ನಮ್ಮ ಕುವೆಂಪು ಅವರು ರಚಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಬಂದಾಗ ಒಂದು ಕ್ಲಾರಿಟಿ ಬಂತು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕೂಡ ನಮ್ಮ ಹಾಗೆ ನಿಮ್ಮ ಹಾಗೆ ಸಹಜವಾಗಿ ಬಾಲ್ಯ, ಯೌವನ ಅಥವಾ ವೃದ್ಧಾಪ್ಯ ಎಲ್ಲದರಲ್ಲೂ ಕೂಡ ನಮಗೆ ನಿಮ್ಮಂಗೆ ಬದುಕ್ತಂಥವ್ರು. ಅವ್ರನ್ನೆಲ್ಲ ನಾವೆಲ್ಲ ನೋಡಬೇಕು, ಸಂಭ್ರಮಿಸ್ಬೇಕು. ಇದೊಂದು ಸಂಭ್ರಮಿಸಬೇಕಾದಂತಹ ಮನೆ, ಇದು ಕರ್ನಾಟಕದ ಮನೆ. ಅಂದರೆ ಕುವೆಂಪು ಅವ್ರು ಹೇಳ್ತಾರೆ, ತೇಜಸ್ವಿ ಅವರು ಹುಟ್ಟಿದಾಗ, ನೀನು ಎದ್ದ ಮನೆ, ನೀನು ಎದ್ದು ಬಿದ್ದ ಮನೆ, ನೀನು ಮೊದಲು ನುಡಿದ ಮನೆ ಅಂತೇಳಿ ಒಂದು ಕಡೆ ಬರೆದಿರ್ತಾರೆ. ಅದನ್ನು ನಮಗೆ ಸಾಹಿತ್ಯವಾಗಿ ನಮ್ಮ ತಂದೆ ತಾಯಿಗಳು ಆ ಥರ ಹೇಳಿರಲ್ಲ. ಅದನ್ನು ಓದಿದಾಗ ನಮ್ಮ ತಂದೆ ತಾಯಿ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ನಾವು ಫೀಲ್ ಆಗಿರ್ತೀವಿ. ಆದರೆ ಕುವೆಂಪು ಅವ್ರನ್ನ ನೀವು ಕೂಡ ತಾತ ಥರ ಫೀಲ್ ಆಗ್ಬೋದು. ಯಾಕಂದರೆ ಅವ್ರು ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡೇ ಬರೆದಿದ್ದು. ಅವರು ಸಾಹಿತ್ಯದಲ್ಲಿ ಕೇವಲ ಬರೀ ಇದನ್ನಷ್ಟೇ ಬರಲಿಲ್ಲ, ಅವರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧವಾಗಿ ಅವರು ಬರವಣಿಗೆಗಳಿದ್ವು, ಸಮಾಜದಲ್ಲಿ ಆಗಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಇದ್ವು, ಹೋರಾಟಗಳ ಬಗ್ಗೆ ಇದ್ವು, ಅಥವಾ ಆಮೇಲಿಂದ ಈ ಮಡಿವಂತಿಕೆ ವಿರುದ್ಧವಾಗಿ ಅವರು ಬರವಣಿಗೆಗಳಿದ್ವು. ಅದರಿಂದ ಆಚೆಗೂ ಕೂಡ ಪ್ರತಿಭಟನೆಗೆ ಕಿಚ್ಚೆಚ್ಚದವರು ಅಂತಂದರೆ ಕುವೆಂಪು ಅವರು. ಅದನ್ನು ನೋಡ್ಕೊಳ್ಳೋದಾದರೆ ನಮ್ಮ ಇದರಲ್ಲಿ ಮೌಢ್ಯಗಳಿದ್ವು, ಒಂದಷ್ಟು ಕಂದಾಚಾರಗಳಿದ್ವು, ಅದು ವಿರುದ್ಧವಾಗಿ ಧ್ವನಿ ಎತ್ತಿದವರು ಅಂತಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸಾಹಿತ್ಯ ಕೃಷಿಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕುವೆಂಪು ಅವರು ಇದ್ದಾರೆ. ಅದಕ್ಕೆ ಒಂದು ಹೇಳ್ಬೇಕು ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಅವರು ಕೈ ಇಡದ ವಿಷಯಗಳೇ ಇಲ್ಲ. ಈಗಿನ ತಂದೆ ತಾಯಿಗಳು ಏನು ಹೇಳ್ತೀವಿ ಅಂತಂದರೆ, ನೀವು ಕೂಡ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. 1994 ನಂತರ ಕುವೆಂಪು ಅವರು ಹಸ್ತಂಗತ ಆದ ನಂತರ ಕವಿಶೈಲಗೆ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದೀರಾ. ಖಂಡಿತ ನಿಮ್ಮ ಮಕ್ಕಳ ಜೊತೆ ಒಮ್ಮೆ ಆದ್ರೂ ಕವಿಶೈಲಗೆ ನೀವು ಬರಲೇಬೇಕು. ನಿಮ್ಮ ಮಕ್ಕಳು ಅಭಿರುಚಿಗಳು ಚೇಂಜ್ ಅದೇ ಆಗುತ್ತೆ 100ಕ್ಕೆ 100. ಅಥವಾ ನಿಮ್ಮ ಮಕ್ಕಳನ್ನ ನೀವು ಪೋಷಿಸೋದು ಅಥವಾ ಬೆಳೆಸೋಂಥ ರೀತಿ ಕೂಡ ಚೇಂಜ್ ಆಗುತ್ತೆ. ನಿಮ್ಮೆಲ್ಲರಿಗೂ ನಮ್ಮೆಲ್ಲರೂ ನೀವು ಎಲ್ಲರೂ ಕೂಡ ಓದಿದ್ದಂಥ ಕುವೆಂಪು ಹೇಗಿದ್ರು ಅನ್ನೋದು ನೀವು ಪುಸ್ತಕದಲ್ಲಿ ಬರವಣಿಗೆಯಲ್ಲಿ ನೋಡೇ ಇರ್ತೀರ. ಹಲವು ಪ್ರಥಮಗಳಿಗೆ ಸಾಕ್ಷಿ ಆದಂಥವ್ರು ಅಂತಂದರೆ ಅದು ನಮ್ಮ ಕುವೆಂಪು. ಮೊದಲ ರಾಷ್ಟ್ರಕವಿ, ಮೊದಲ ಕರ್ನಾಟಕ ರತ್ನ ಪಡೆದಂಥವ್ರು. ಇವತ್ತು ನಾವು ಕವಿಶೈಲದಲ್ಲಿದ್ದೀವಿ. ಕವಿಶೈಲ ಯಾರೆಲ್ಲ ನೋಡಿಲ್ಲ, ದಯವಿಟ್ಟು ನೀವು ಒಂದು ಸಾರಿ ಬಂದು ನೋಡಲೇಬೇಕು. ಕುವೆಂಪು ಅವರು ಹೇಗೆ ಬದುಕಿದ್ರು, ಹೇಗೆ ಜೀವನ ಸಾಗಿಸಿದ್ರು ಅನ್ನೋದನ್ನು ನೀವು ನೋಡಲೇಬೇಕು. ವಿಶ್ವಮಾನವ ಸಂದೇಶವನ್ನು ಸಾರಿದಂಥವ್ರು, ರಸ ಋಷಿ ಅಂತ ಕರಿತಾಯಿದ್ರು, ರಾಷ್ಟ್ರಕವಿ ಆಗಿದ್ದರು. ಸೊ ಕುವೆಂಪು ಅಂದರೆ ಏನಂದರೆ ಒಂದು ಸಾಕ್ಷಿ ಪ್ರಜ್ಞೆ ನಮ್ಮ ಕರ್ನಾಟಕಕ್ಕೆ, ಇಡೀ ಭಾರತದಲ್ಲಿ, ಇಡೀ ಭೂಮಂಡಲ ಅಂತಲೇ ಹೇಳ್ಬೋದು. ಈ ಥರ ಅಪರೂಪದ ಸಾಹಿತ್ಯದಲ್ಲಿ ಎಲ್ಲ ಆಯಾಮಗಳಲ್ಲೂ ತೊಡಗಿಸ್ಕೊಂಡಂಥ ಏಕಮೇವ ಚಕ್ರಾಧಿಪತ್ಯವನ್ನು ಸಾಧಿಸಿದಂಥವ್ರು ನಮ್ಮ ಕುವೆಂಪು ಅವರು. ಇವತ್ತು ನಾವಿರ್ತಕ್ಕಂಥದ್ದು ಕವಿಶೈಲದಲ್ಲಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ನೋಡೇ ಇರ್ತೀವಿ, ಓದೇ ಇರ್ತೀವಿ. ನಿಮ್ಮ ಮಕ್ಕಳನ್ನ ಅಥವಾ ನೀವು ಫ್ರೀ ಆದಾಗ ಹೊರಗಡೆ ಎಲ್ಲೋ ಟ್ರಿಪ್ ಮಾಡೋದ್ರ ಬದಲಾಗಿ ಒಮ್ಮೆ ಕವಿಶೈಲಕ್ಕೆ ಕರ್ಕೊಂಬಂದರೆ ನಿಮ್ಮ ಮಕ್ಕಳಿಗೆ ಸಾಹಿತ್ಯ ಅಂದರೆ ಏನು, ಕುವೆಂಪು ಹೇಗೆ ಬದುಕಿದ್ರು, ಸಾಹಿತ್ಯ ಹೇಗೆ ರಚನೆ ಮಾಡಿದ್ರು, ಒಂದು ಹಳ್ಳಿ ಮನೆ ಹೇಗಿರುತ್ತೆ. ಕುವೆಂಪು ಅವ್ರನ್ನ ಕೆಲವ್ರು ಏನು ಹೇಳ್ತಾರೆ, ನಾಸ್ತಿಕ ಅಂತಾರೆ, ಕೆಲವರು ಆಸ್ತಿಕ ಅಂತಾರೆ. ಆಸ್ತಿಕತೆಯಲ್ಲಿ ನಾಸ್ತಿಕತೆ ಅಂತೇಳಿ ತೋರಿಸ್ತಂತಾರಂತಂದರೆ ಕುವೆಂಪು. ನನಗಂತೂ ಭಾಳ ಖುಷಿ ಆಯಿತು. ಈಗಿನ ಯುಗದಲ್ಲಿ, ಈಗಿನ ಜನಮಾನದಲ್ಲಿ ಯುವ ಸಮುದಾಯದವರು ಇಷ್ಟು ಜನರು ಬಂದು ಕುವೆಂಪು ಮನೆ ನೋಡಬೇಕು, ಕುವೆಂಪುವನ್ನು ಸಂಭ್ರಮಿಸ್ಬೇಕು. ನಾವೆಲ್ಲರೂ ಅವ್ರ ಸಾಹಿತ್ಯವನ್ನು, ಅವರು ಬರೆದಂಥ ಬರವಣಿಗೆ ಮೂಲಕ ಸಾಕಷ್ಟು ಜನ ಬದುಕು ಕಟ್ಕೊಂಡವರು. ಇವತ್ತು ಕನ್ನಡ ಅಂದರೆ ಕುವೆಂಪು ಅಂದರೆ ಕನ್ನಡ ಅಂತಕ್ಕಂಥ ಒಂದು ವರ್ಗನೇ ಇದೆ. ಇಷ್ಟು ಜನರು ಬಂದು ಕುವೆಂಪು ನೋಡಬೇಕು. ಒಂದಷ್ಟು ಕೌತುಕದಿಂದ ಆಚೆ ಕುವೆಂಪು ಅವರು ಸಾಹಿತ್ಯದಿಂದ ಆಚೆ ಹೇಗಿದ್ರು, ಅವ್ರ ಮನೆ ಹುಟ್ಟಿದ್ದಂಥದ್ದು ಹೇಗಿದೆ ಅಂತ ನೋಡಿದವ್ರಿಗೆ ಎಲ್ಲವನ್ನೂ ಹೇಳೋವಂಥದ್ದು ಇದು ಕವಿಶೈಲ ಮನೆ. ಸೊ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು. ಯಾವಾಗಾದ್ರು ಪ್ಲಾನ್ ಮಾಡಿದ್ರೆ ಹೊರಗಡೆ ಎಲ್ಲ ಹೋಗಿ ರೆಸಾರ್ಟು ಅಥವಾ ಹೊರಗಡೆ ಸುತ್ತಾಟ ಮಾಡೋದ್ರ ಬದಲಾಗಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬಂಧು ಮಿತ್ರರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಕವಿಶೈಲಕ್ಕೆ ಬನ್ನಿ ಅಂತೇಳಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.